ನಿಜವಾದ ಜ್ಞಾನವಂತರು ನಮ್ಮ ರೈತರೇ, ಆದರೆ ಇವರಂತ ಮೂರ್ಖರು ಇನ್ನಿಲ್ಲ ಅನ್ನೋ ಮಟ್ಟಕ್ಕೆ ಬಂದದೆ. ಈಗ ಜೇನು ಗಂಡು ಮೇಲೆ ಕುಂತಿ ಮಕರಂದ ಅಬ್ಸರ್ವ್ ಮಾಡಿ ಪುನಃ ಹೋಗಿ ಹೆಣ್ಣು ಮೇಲೆ ಕುಂತಾಗ ಅಲ್ಲಿಗೆ ಪರಾಗಸ್ಪರ್ಶ ಆಯಿತು ಅಂತ. ಅದನ್ನ ಕ್ರಾಸ್ ಪಾಲಿನೇಷನ್ ಅನ್ನೋದು. ರೈತ ಅಂದರೆ ಅನ್ನದಾತ ಅಂತ ಕರಿತಿದ್ರು, ಅಲ್ಲಿಗೆ ಅನ್ನದಾತ ಅಂದರೆ ಎಲ್ಕ ಅನ್ನ ಕೊಡೋರು ಅಂತ. ಈಗ ಕೇಸು ಉಲ್ಟಾ ಆಗದೆ, ಎಲ್ಲವನ್ನೂ ಸಾಯಿಸೋ ಕೆಲಸ ಮಾಡ್ತಾಯಿದ್ವಿ. ಆಹಾರ ಸರಪಳಿಯಲ್ಲಿ ಎಲ್ಲ ನಾವು ವಿಷಪ್ರಾಶನ ಮಾಡೋದು ನಿಲ್ಲಿಸಿದಾಗ ಎಲ್ಲವೂ ಉಳಿತದೆ, ಎಲ್ಲವೂ ಮನುಕುಲಕ್ಕೆ ಪೂರಕ ಆಯ್ತದೆ. ಪಾಲಿಹೌಸ್ ಇರೋದ್ರಿಂದ ಅದು ಹೆಂಗೆ ನಡೀತದೆ ಅಂತ ಗೊತ್ತಾಯ್ಕಿಲ್ಲ, ಬೆಳೀತಾವ್ರೆ. ಅಲ್ಲೂ ಜೇನು ಹೋಗ್ಲೇಬೇಕು, ಇಲ್ಲಾನಾರು ಹೋಗೇ ಹೋಯ್ತದೆ ಪರಾಗಸ್ಪರ್ಶಕ್ಕೆ. ಅರ್ಬನೈಸೇಷನ್ ಆದ್ರಿಂದ ಏನಾಯ್ತು, ಸಿಟಿಲು ಎಲ್ಲ ನಾವು ಕಂಡಂಗೆ ಬಿಲ್ಡಿಂಗಲ್ಲಿ ಎಲ್ಲಿ ವಾಲ್ಟ್ ರೂಪಾಯಲ್ಲಿ ಅಲ್ಲಿ ಇಲ್ಲಿ ಕಟ್ತಿತ್ತು. ಈಗ ಸದ್ಯಕ್ಕೆ ಹಳ್ಳಿಗಿಂತ ಜಾಸ್ತಿ ಜೇನಿರೋದು ನನ್ನ ಪ್ರಕಾರ ಸಿಟಿಲೇಯ. ಹೆಂಗೆ ಅಂದ್ರೆ ಅವ್ರು ಯಾವ್ದೇ ಸ್ಪ್ರೇ ಕೊಡಿಕಿಲ್ಲ ನೋಡ್ರಿ, ಅದೆಲ್ಲೋ ಸಿಟಿಲಿರೋ ಅಕ್ಕಪಕ್ಕ ಮರ ಗಿಡದಲ್ಲಿ ಮಕರಂದ ಅಬ್ಸರ್ವ್ ಮಾಡಿ ತಂದಿ ತುಪ್ಪ ಕಲೆಕ್ಟ್ ಮಾಡ್ತದೆ. ಅದು ಒಳ್ಳೆ ತುಪ್ಪ ಇರ್ತದೆ. ಅಲ್ಲೂ ಯಾರ ಅಕ್ಕಪಕ್ಕ ಈ ವಿಷಪ್ರಾಶನ ಮಾಡೋರಿದ್ರೆ ಅಲ್ಲೂ ಕೆಟ್ಟದ್ ಬಂದೇ ಬರ್ತದೆ. ಹಂಗಾಗಿ ನಮ್ಮ ರೈತರು ಏನಾಗದೆ, ಅಟ್ಲೀಸ್ಟ್ ಅದ್ರ ಬಗ್ಗೆ ಅರಿವಿರ್ಬೇಕು. ಈಗ ಅರಿವೇ ಇಲ್ಲ, ಸುಮ್ನೆ ಯಾತ್ಕರ ಅಲ್ಲಿ ಅವನ್ಯಾರ ಅಂಗಡಿ ಏನ್ ಕೊಡ್ತಾನೆ ಅವ್ರು ತತ್ತಾರೆ, ಹೊಡಿತಾರೆ. ಈ ನಿಜವಾದ ಜ್ಞಾನವಂತರು ನಮ್ಮ ರೈತರೇ, ಆದ್ರೆ ಇವರಂತ ಮೂರ್ಖರು ಇನ್ನಿಲ್ಲ ಅನ್ನೋ ಮಟ್ಟಕ್ಕೆ ಬಂದದೆ. ಇವಾಗ ಪೆಟ್ಟಿಗೆ ಜೇನು ಅಂತ ಹೇಳಿದ್ರಿ, ಏನದು? ಹಾಗೆ ಮಾಡೋದ್ರಿಂದ ಇವಾಗ ಅನುಕೂಲ ಏನು? ಯಾಕೆ ಪೆಟ್ಟಿಗೆ ಜೇನಿನ ಒಂದು ಟ್ರೆಂಡ್ ಬಂದಿದೆ? ಅದೇ ಈಗ ಜೇನು ಬೇಕೇ ಬೇಕು ಜೀವನದಲ್ಲಿ. ಯಾವುದೇ ರೋಗ ರುಜಿನಕ್ಕೆ ಜೇನುತುಪ್ಪ ಔಷಧಿ ಒಂದು. ಆಮೇಲೆ ನಾನು ಹೇಳ್ದಂಗೆ ಅದು ಕ್ರಾಸ್ ಪಾಲಿನೇಷನ್ ಮಾಡ್ತದಲ್ಲ, ಅದಕ್ಕೆ ಜೇನು ಬೇಕು. ಹಂಗಾಗಿ ಬುದ್ಧಿವಂತರು ಒಂದಷ್ಟು ಈಗ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾರೆ. ಇವರು ಪೆಟ್ಟಿಗೆ ಮಡಿಕನಿ, ನಾನು ಪೆಟ್ಟಿಗೆ ಜೇನು ಸಾಕ್ತೀನಿ ಸಾಕ್ತಾವ್ರೆ. ಅದಲ್ಲ, ಅದು ಪ್ರಕೃತಿ ದತ್ತವಾಗಿ ತಂತಾನೆ ಅದೇ ಬೆಳೆದು ಅದೇ ಉಳಿದು ಅದ್ರ ಕ್ರಿಯೆ ಅದು ಮಾಡ್ಬೇಕಿತ್ತು. ಹೇಳ್ತಾ ಇರೋದು ಪ್ರಕೃತಿನಲ್ಲಿ ತಾನಾಗೆ ಜೇನು ಬಂದು ತಾನಾಗೆ ಹೂವಿನ ಮಕರಂದ ತಗೊಂಡು ತಾನಾಗೆ ತುಪ್ಪ ಮಾಡ್ಬೇಕು. ಇಲ್ಲಿ ಅದಕ್ಕೆ ಅಂತಾನೆ ಒಂದು ಗೂಡು ಮಾಡಿ ಅದಕ್ಕೂ ದುಡ್ಡು ಕೊಟ್ಟು ತಂದು ಅದನ್ನ ಗಿಡ ಇರೋ ಕಡೆ ಇಡ್ತಾರೆ. ಅಲ್ಲಿಂದ ಅದು ಮಕರಂದ ಅಬ್ಸರ್ವ್ ಮಾಡಿ ಪರಾಗ ಸ್ಪರ್ಶ ಮಾಡಿ ಎಲ್ಲಾ ಕ್ರಿಯೆನೂ ನಡೆಸ್ತದೆ. ಅದೇ ಎಲ್ಲ ಆರ್ಟಿಫಿಷಿಯಲ್ ಆಗಿರೋದು, ಪ್ರಕೃತಿ ದತ್ತವಾಗಿ ನಡೀಬೇಕು ಅನ್ನೋದೇ ನಮ್ಮ ಒಂದು ಆಶಯ. ಹೀಗೆ ಮುಂದುವರೆದ್ರೆ ಏನಾಗುತ್ತೆ ಗೌಡ್ರೆ? ಅಲ್ಲ, ಹೀಗೆ ಮುಂದುವರೆದು ಜೇನಿನ ವಂಶ ಈ ತರ ನಾಶ ಆದ್ರೆ ಇನ್ನ 10-15 ವರ್ಷದಲ್ಲಿ ಜೇನು ನಾಶ ಆಯ್ತು ಅಂತ ತಿಳ್ಕರಿ. ಪರಾಗಸ್ಪರ್ಶ ಕ್ರಿಯೆ ನಡೀಕಿಲ್ಲ. ಆಗ ಮನುಷ್ಯ ಪ್ರಾಣಿಗೆ ಆಗ್ಬೋದು, ಬೇರೆ ಪ್ರಾಣಿಗಳಿಗೆ ಆಗ್ಬೋದು, ಆಹಾರ ಉತ್ಪತ್ತಿ ಮಾಡದೆ ಆಗೋದಿಲ್ಲ. ಜೇನುಹುಳು ಬಂದು ಹೂ ಮೇಲೆ ಕೂರ್ದೇ ಇರೋದಿಕ್ಕೂ ಮನುಷ್ಯ ಊಟ ಮಾಡೋದಿಕ್ಕೆ ಮನುಷ್ಯಂಗ್ ಊಟ ನಾಳೆ ಸಿಗಲ್ಲ ಅನ್ನಕ್ಕೂ ಏನ್ ಸಂಬಂಧ? ಜೇನಿಗೂ ಮನುಷ್ಯನ ಊಟಕ್ಕೂ ಹೇಗೆ ಇದು ಸಂಬಂಧ ಅಂತ? ಈಗ ಜೇನು ಗಂಡು ಮೇಲೆ ಕುಂತಿ ಮಕರಂದ ಅಬ್ಸರ್ವ್ ಮಾಡಿ ಪುನಃ ಹೋಗಿ ಹೆಣ್ಣು ಮೇಲೆ ಕುಂತಾಗ ಅಲ್ಲಿಗೆ ಪರಾಗಸ್ಪರ್ಶ ಆಯ್ತು ಅಂತ. ಅದನ್ನ ಕ್ರಾಸ್ ಪಾಲಿನೇಷನ್ ಅನ್ನೋದು. ಆಮೇಲೆ ಅದು ಹೆಣ್ಣು ಹೂವು ಈಚ್ ಕಟ್ಟಿ ಗರ್ಭಧರಿಸಿ ನಮ್ಗೆ ಹಣ್ಣು ಹಂಪ್ಲ ಕಾಯಿ ಕಾಳು ಕಡ್ಡಿ ಎಲ್ಲನೂ ಕೊಡೋದು. ಇದು ಪ್ರಕೃತಿ ನಿಯಮ. ಈಗ ಏನ್ ಮಾಡ್ತಾರೆ, ಜೇನಿಲ್ಲ ಅಂದಾಗ ಆ ಕ್ರಿಯೆ ನಡೆಯಕ್ಕಿಲ್ಲ. ಆಗ ಆಹಾರದ ಉತ್ಪತ್ತಿಯಲ್ಲಿ ಅಭಾವ ಕ್ರಿಯೇಟ್ ಆಗ್ಬೋದು, ಆಹಾರದ ಕುಂಠಿತ ಆಗ್ಬೋದು. ಹಾಗಿದ್ರೆ ಇವಾಗ ಈ ಪ್ರಕೃತಿಯಲ್ಲಿ ಪ್ರಾಕೃತಿಕವಾದ ಜೇನು ಹುಳುವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಬ್ಬ ಕಾಮನ್ ಮ್ಯಾನ್ ಕೂಡ, ಒಬ್ಬ ರೈತ ಅಂತ ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಎಲ್ಲರ ಕರ್ತವ್ಯ ಅಥವಾ ಆದ್ಯ ಕರ್ತವ್ಯ ಏನಿರುತ್ತೆ? ಈಗ ಮನುಷ್ಯ ಅಂದ್ರೆ ಅತ್ಯಂತ ಬುದ್ಧಿವಂತ ಪ್ರಾಣಿ. ಹೌದು, ಎಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತ. ಆಮೇಲೆ ರೈತ ಅಂದ್ರೆ ಅನ್ನದಾತ ಅಂತ ಕರಿತಿದ್ರು, ಅಲ್ಲಿಗೆ ಅನ್ನದಾತ ಅಂದ್ರೆ ಎಲ್ಕ ಅನ್ನ ಕೊಡೋರು ಅಂತ. ಈಗ ಕೇಸು ಉಲ್ಟಾ ಆಗದೆ, ಪ್ರಕೃತಿಲಿ ಆಹಾರ ಸರಪಳಿಯಲ್ಲಿ ಎಲ್ಲಾ ಕ್ರಿಯೆನೂ ನಡೀತದೆ. ನಾವು ಹೆಚ್ಚು ಬೆಳಿಬೇಕು, ಹೆಚ್ಚು ಉತ್ಪತ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೈಬ್ರಿಡ್ ಬೀಜ ಬಳಸಿವಿ. ಅದು ನಥಿಂಗ್ ಬಟ್ ಸಂಡ್ ಬೀಜ ಅಂತ. ಪುನಃ ಜರ್ಮಿನೇಷನ್ ಆಗ್ಲಿಲ್ಲ ಅಂದ್ರೆ ಸಂಡ್ ಬೀಜ ಅಂತಲೇ ಗ್ಯಾರಂಟಿ. ಅದನ್ನು ಬಿಡಬೇಕು. ಆಮೇಲೆ ಈಗ ನಾವು ಏನ್ ಮಾಡ್ತೀವಿ, ಅದು ಬೆಳಿಬೇಕಾದ್ರೆ ಅದರಲ್ಲಿ ನಪುಂಸಕ ಬೀಜ ಆದ್ರಿಂದ ಶಕ್ತಿ ಇರಕ್ಕಿಲ್ಲ. ಅದನ್ನ ಬೆಳೆಸಿಕೆ ನಾವು ಹೆಚ್ಚು ಹರ್ಬಿಸೈಡು, ಪೆಸ್ಟಿಸೈಡು, ವರ್ಮಿಸೈಡು, ಆಮೇಲೆ ರಾಸಾಯನಿಕ ರಸಗೊಬ್ಬರ ಬಳಸ್ತೀವಿ. ಹಂಗಾಗಿ ಅವೆಲ್ಲ ನಿಲ್ಸಿದ್ರೆ ಈಗ ನಾವು ಕಂಡಂಗೆ ಹುಳು ಅದೇ ಅಂದ್ರೆ ದುಂಬಿ ಹೊತ್ಕೋಯ್ತಿತ್ತು. ಒಂದು ಅವರೆ ಹುಳ ಅಂತೀವಿ ನಾವು, ಸಣ್ಣ ಹುಳ, ಹಸಿರು ಹುಳ ಅಂತ ತಿಳ್ಕರಿ. ಅದನ್ನ ಕಣಜ ಜಾತಿ, ಜೇನು ಜಾತಿ ಇವೆಲ್ಲ ಒತ್ಕೊ ತಿಂತಿತ್ತು. ಅದೊಂದು ಆಹಾರ ಸರಪಳಿ. ಇವರು ಹುಳಿಗೆ ಔಷಧಿ ಹೊಡಿತಾರೆ,
ಅಂತ ಹುಳವನ್ನ ಗೊತ್ತಿಲ್ದೇನೆ ಆ ಜೇನು ಅಥವಾ ದುಂಬಿ ತಿಂತದೆ ಅಂತ ತಿಳ್ಕರಿ, ಅಲ್ಲಿಗೆ ಅದು ಸಾಯ್ತು ಇದು ಸಾಯ್ತು. ಹಿಂಗೆ ನಾವು ಎಲ್ಲವನ್ನೂ ಸಾಯಿಸೋ ಕೆಲಸ ಮಾಡ್ತಾ ಇವಿ. ಆಹಾರ ಸರಪಳಿಯಲ್ಲಿ ಎಲ್ಲ ನಾವು ವಿಷಪ್ರಾಶನ ಮಾಡೋದು ನಿಲ್ಲಿಸಿದಾಗ ಎಲ್ಲವೂ ಉಳಿತದೆ, ಎಲ್ಲವೂ ಮನುಕುಲಕ್ಕೆ ಪೂರಕ ಆಯ್ತದೆ. ಹೀಗೆ ಜೇನು ನಮ್ಮ ಊಟ ಉಪಚಾರಗಳಿಗೆ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಲ್ವಾ? ಅದು ಯಾರಿಗೂ ಗೊತ್ತಿಲ್ಲ. ಈಗ ಕೆಲವ್ರಿಗೆ ಗೊತ್ತೇ ಇರಲಿಲ್ಲ ಇಂಥ ಟೆಕ್ನಾಲಜಿ ಮತ್ತೆ ಇದು ಎಲ್ಲ ನಡೀತಾ ಇದೆ ಅನ್ನೋದು. ಹಂಗಾಗಿ ಬರೀ ಸ್ವಾರ್ಥಕ್ಕೆ ಸಲುವಾಗಿ ನಾನು ಇಷ್ಟು ಬೆಳೆದ್ ಬಿಟ್ರೆ ಇಷ್ಟು ಲಕ್ಷ ಇಷ್ಟು ಕೋಟಿ ಬರ್ತದೆ ಅನ್ನೋದಕ್ಕೆ ಸಲುವಾಗಿ ಕೃಷಿ ಮಾಡ್ತಾವ್ರೆ. ಕೃಷಿ ಅಂದ್ರೆ ಖುಷಿಗಾಗಿ ಎಲ್ಲರಿಗೂ ಅನ್ನಕ್ಕೆ ಸಲುವಾಗಿ ಮಾಡಬೇಕು. ಆಮೇಲೆ 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ರು ಕಾಯಕವೇ ಕೈಲಾಸ ಅಂತ. ನಾವು ಕಾಯಕ ಮಾಡಬೇಕು, ಕಾಯಕ ಮಾಡಿ ಅಲ್ಕ ದಾಸೋಹ ಕೊಡ್ಬೇಕೆ ವಿನಃ ವಿಷನೇ ಕೊಡ್ತಾ ಇದೀವಲ್ಲ, ಅದರಿಂದ ತುಂಬಾ ಅನಾಹುತ ಆಗೋದು ಗ್ಯಾರಂಟಿ. ನಿಮ್ಮನ್ನ ಕೇಳ್ಕೊಂಡು ಈ ಜೇನು ಕೃಷಿ ಮಾಡೋದಿಕ್ಕೂ ಕೇಳ್ಕೊಂಡ್ ಬರ್ತಾರ? ಹೇಳ್ಕೊಡಿ. ಜೇನು ಕೃಷಿಯವ್ರು ಯಾರು ಬರೋಲ್ಲ ನಮ್ಗೆ, ಮಾಡೋರೆಲ್ಲ ನೋಡ್ತೀವಲ್ಲ, ಅದನ್ನ ಬೇಡ ಅಂತ ಹೇಳೋದು ನಾನು. ಪ್ರಕೃತಿಲಿ ಈಗ ನೀವು ಬನ್ನಿ ನಮ್ಮ ಆಲೆ ಮನೆ ಹತ್ರ ನೋಡೋಣ ಜೇನು ಯಾವ ತರ ಬರ್ತದೆ ಅಂತ. ನಮ್ಮ ಬೆಲ್ಲ ಅಷ್ಟು ಸಿಹಿ ಆಗಿರೋದ್ರಿಂದ ಅವು ನಾವು ಏನ್ ಮಾಡಿದ್ರು ಬಿಡಿಕಿಲ್ಲ, ಪ್ರಾಣ ಹೋದ್ರು ಬಿಡಿಕಿಲ್ಲ, ಬೆಲ್ಲೊಳಕ್ಕೂ ಸೇರ್ಕತ್ತವೆ ಬಿಸಿಲಿ. ಈಗ ಜೇನುತುಪ್ಪ ಎಷ್ಟೋ ಔಷಧಿ ಗುಣಗಳು ಇದೆ ಅಲ್ವಾ? ಡಾಕ್ಟರ್ಸು ಕೂಡ ಎಷ್ಟೊಂದ್ ಜನ ಹೇಳ್ತಾರೆ ಇದನ್ನ ಪ್ರಿಫರ್ ಮಾಡ್ತಾರೆ, ಇದ್ರ ಜೊತೆ ಜೇನುತುಪ್ಪದ ಜೊತೆ ಈ ಪುಡಿ ಹಾಕಿ ತಗೊಳ್ಳಿ ಅಂತ. ಎಷ್ಟೋ ಬ್ರ್ಯಾಂಡ್ಗಳ ಜೇನುತುಪ್ಪ ಇದೆ, ಅದ್ರ ಮಧ್ಯ ಆರ್ಗ್ಯಾನಿಕ್ ತುಪ್ಪ ಅಂದ್ರೆ ಒಳ್ಳೆ ಜೇನುತುಪ್ಪಪ್ಪ ಅಂತ ಹೇಳಿ ಕಂಡು ಹಿಡಿಯೋದು ಹೇಗೆ, ಅಥವಾ ಎಲ್ಲಿ ಸಿಗುತ್ತೆ ಕೊಡ್ರೆ? ಒಳ್ಳೆ ಜೇನುತುಪ್ಪ ಅಂದ್ರೆ ಎಲ್ಲಿ ಕಾಡು ಅಥವಾ ವಿಷಪ್ರಾಶನ ಆಗಿಲ್ಲ ಅಲ್ಲಿ ಮಕರಂದ ಹೀರಿ ತುಪ್ಪ ಕಲೆಕ್ಟ್ ಮಾಡಿರ್ತದೆ ಅಂತವು ತುಂಬಾ ಚೆನ್ನಾಗಿರ್ತದೆ. ಜೇನುತುಪ್ಪ ಅಂದ್ರೆ ಅರಳಾಗಬಾರ್ದು. ಈಗ ಕೆಲವರು ನೀವು 1 ವರ್ಷ ಮಡಗ್ರಿ ಅದು ಸಕ್ಕರೆ ಆಗ್ಬಾರ್ದು, ಸಕ್ಕರೆ ಆಯ್ತು ಅಂದ್ರೆ ಅಲ್ಲೇನು ಕಲಬೆರಕೆ ಆಗದೆ, ಅದಾಗಬಾರ್ದು. ನೀವ್ ಯಾವಾಗಾರ ಇರ್ಲಿ ಅದು ನೀರ್ನ ತುಂಬಾ ಕ್ವಾಲಿಟಿ ಜೇನುತುಪ್ಪ ಆದ್ರೆ ಮರ್ಕ್ಯೂರಿ ತರ ಓಡಾಡ್ತದೆ, ಪಾದರಸದ ತರ ಆ ತರನು ಇರ್ತದೆ. ಸ್ವಲ್ಪ ಹಿಂಗ ಆದಾಗ ಅದು ಬೇಗ ಅರಳಾಗೋದು ಇಲ್ಲ ಕಾಲ್ ಕಟ್ಟೋದು ಅಡಿಲ್ ಚಕ್ಕೆ ಕಟ್ಟೋದು ಎಲ್ಲ ನಡೀತದೆ. ಈಗ ನಿಮ್ಗೆ ಒಳ್ಳೆ ಜೇನುತುಪ್ಪ ಬೇಕಂದ್ರೆ ಎಲ್ಲಿಂದ ತರಿಸ್ತೀರಾ? ಎಲ್ಲಿ ಸಿಗುತ್ತೆ? ನಾವೆಲ್ಲೂ ತರಿಕಿಲ್ಲ, ಇಲ್ಲೇ ಸಿಕ್ಕಿದಾಗ ಪ್ರಕೃತಿಲಿ ಎಲ್ಲಾರ ಸಿಕ್ಕಿದ್ರೆ ಬಳಸ್ತೀವಿ. ಅಂದ್ರೆ ಜೇನು ಅಂದ್ರೆ ಯಾಕೆ ಅಂದ್ರೆ ಸ್ವಲ್ಪ ಈಟು ಕೆಮ್ಮು ಕಫ ಇಂಥವೆಲ್ಲ ತೆಗೆದಾಕ್ತಿತ್ತು, ಹಂಗಾಗಿ ಬಳಸ್ತಿದ್ರು ಹಿಂದೆ. ಈಗ ಜೇನು ಹುಡ್ಕೊಂಗ್ ಆಗೋದಿಲ್ಲ, ಅದ್ರ ಬಗ್ಗೆ ಅಲ್ಲಿ ಎಷ್ಟೋ ಜನ ಕಾಳಜಿನೇ ಇಲ್ಲ. ಯಾರು ಹೇಳಿದ್ರೆ ಜೇನು ತಗೋ ನೀನು, ನಿಂಬೆ ಹಣ್ಣು ತಗೋ ನೀನು, ಬಾಡಿ ಕೋಲ್ಡ್ ಆದಾಗ ನಗಡಿ ಕೆಮ್ಮು ಹೋಯ್ತದೆ ಅಂದಾಗ ಎಲ್ಲ ಸಿಗ್ತದೆ ತಗೋತಾರೆ. ಎಲ್ಲವೂ ವಿಷಮಯ ಆಗೋಗಿರುವಾಗ ನಾವು ಹುಡ್ಕೋದು ಅಂದ್ರೆ ತುಂಬಾ ಕಷ್ಟ ಆಯ್ತಾ ಇರೋದು. ಒಳ್ಳೆ ತುಪ್ಪ ಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಅದ್ ಬಿಟ್ರೆ ಸಿಟಿಲೆಲ್ಲ ಬಿಲ್ಡಿಂಗ್ ಅಲ್ಲಿ ಕಟ್ತಿತ್ತು, ಈಗ ಎಲ್ಲಾ ಕಡೆನೂ ಕಡಿಮೆ ಆಗದೆ. ಈಗ ಜೇನ್ ಬಿಚ್ಚಕ್ಕೆ ಬೇರೆ ಇದ್ರು, ಜೇನು ಕುರುಬ್ರು ಅಂತ ಜೇನುಗೊಲ್ರು ಅಂತ ಅವರೆಲ್ಲ ಬಿಚ್ಕ ಬಂದು ಹಳ್ಳಿಲೆಲ್ಲ ಮಾರಾಟ ಮಾಡಿ ಅಷ್ಟೋ ಇಷ್ಟೋ ಕೊಟ್ಟ ಹಣದಲ್ಲಿ ಅವ್ರ ಜೀವನ ಸಾಗಿಸ್ತಿದ್ರು. ಈಗಲೂ ಇದರ ಆ ಒಂದು ಜನ ಆ ಸಂತತಿ ಅದೇ. ಅಂದ್ರೆ ಈಗ ಕಡಿಮೆ ಆಯ್ತಲ್ಲ, ಬೇರೆ ಬೇರೆ ವೃತ್ತಿ ಹಿಡ್ಕೊಂಡವ್ರ ಅಷ್ಟೇ. ಈಗ ಜೇನ್ ತೆಗಿಯೋದು ತುಂಬಾ ಸುಲಭ ಆಗ್ಬಿಟ್ಟಿದೆ ಅಲ್ವಾ? ತುಂಬಾ ಸುಲಭ. ಏನು ಒಂದ್ ಹುಳನು ಕಚ್ಚಿಸ್ಕರ ತೆಗಿಬಹುದು. ಜೇನ್ ಕಚ್ಚಿದ್ರೆ ಏನ್ ಮಾಡ್ಬೇಕು ಗೌಡ್ರೆ? ಆತರ ಅಕಸ್ಮಾತ್ ಕಚ್ಬಿಡ್ತು ಅನ್ಕೊಳ್ಳಿ, ಯಾರೋ ಹೋಗೋರ್ಗೆ ಗೊತ್ತೋ ಗೊತ್ತಿಲ್ಲನೋ ಕಚ್ಬಿಡ್ತಪ್ಪ, ಏನ್ ಮಾಡ್ಬೇಕು? 1-2 ಕಚ್ಚಿದ್ರೆ ಏನ್ ಆಯ್ಕಿಲ್ಲ, ಏನಾಗಲ್ಲ. ಹಂಗೆ ಬಿಟ್ರು ಏನಾಗಲ್ಲ. ಮುಳ್ಳಿದ್ರೆ ಮುಳ್ಳು ತೆಗೆದಾಕ್ರೆ ಏನಾಯ್ಕಿಲ್ಲ, ಮುಳ್ಳಿದ್ರೆ ವಿಷ. ಅಂದ್ರೆ ಹೆಚ್ಚಿಗೆ ಕಚ್ಚದು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಲೇಬೇಕು. ಇಲ್ಲ ಅಂದ್ರೆ ಸುಸ್ತು, ಸಂಕಟ, ಹೊಟ್ಟೆ ಊರತ್ಕೊಬಿಡ್ತದೆ, ಬದುಕನೋ ಸಾಯನೋ ಅನ್ನೋ ಮಟ್ಟಕ್ಕೆ ಆಯ್ತದೆ. ಹಂಗಾಗಿ ಹೆಚ್ಚಿಗೆ ಕಚ್ಚಿದ್ರೆ ಟ್ರೀಟ್ಮೆಂಟ್ ತಗೊಳ್ಲೇಬೇಕು.